ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಮೊದಲಿಗೆ ಮುನ್ನೋಟ. ಅರಣ್ಯಕ್ಕೆ ಜಾನುವಾರು ಬಿಡಬಾರದು ಎಂಬ ಆದೇಶದ ವಿರುದ್ಧ ಜಾನುವಾರುಗಳ ಜೊತೆ ಪಟ್ಟಣಕ್ಕೆ ಬಂದು ರೈತರ ಪ್ರತಿಭಟನೆ. ಮರು ಹೇಳಿಕೆ ಬೇಡ, ಆದೇಶ ಹೊರಡಿಸಿ ರೈತ ಸಂಘದ ಆಗ್ರಹ. ಮಳೆ ಹಾನಿ ಅಧಿಕಾರಿಗಳೊಂದಿಗೆ ಶಾಸಕರ ಸಭೆ, ಹಾನಿ ಕುರಿತು ಪರಿಶೀಲನೆ. ಶಾಸಕರಿಂದ ಮಾಹಿತಿ. ಸಾಗರದಲ್ಲಿ ರಸಗೊಬ್ಬರದ ಕೊರತೆ ಇಲ್ಲ, ರೈತರು ಕಿವಿಗೊಡದಂತಿರಿ, ಇರಲಿ ಏನೇ ಊಹಾಪೋಹ. ಕಲಾ ಪರಂಪರೆ ಉಳಿಸಿ ಬೆಳೆಸುವ ಕಾರ್ಯ ಶ್ರೇಷ್ಠ ಆರಾಧನೆ. ವಂಶವಾಹಿನಿ ಸರಣಿ ಯಕ್ಷಗಾನ ಕಾರ್ಯಕ್ರಮದ ಕುರಿತು ಸಾಹಿತಿ ಜಯಪ್ರಕಾಶ್ ಮಾವಿನಕುಳಿ ಮಾತು. ಇರಲಿ ಅನುಗ್ರಹ. ಇದು ನಮಗೆ ಸಂತೋಷಕರವಾದ ವಿಚಾರ. ಯಾಕಂದ್ರೆ ಸಾಗರದಲ್ಲಿ 10,000-20,000 ಜನ ಇವತ್ತು ದುಡ್ಡು ಪಡ್ಕೊಂಡು ಚಳುವಳಿ ಮಾಡೋದು ಸುಲಭ. ಆದರೆ ಪ್ರಾಣಿಗಳನ್ನ, ಜಾನುವಾರುಗಳನ್ನ ಇವತ್ತು ಸಾಗರದ ಪಟ್ಟಣಕ್ಕೆ ಕರೆತಂದು ಹೋರಾಟ ಮಾಡುವಂತ ಅರಣ್ಯದಲ್ಲಿ ಜಾನುವಾರುಗಳನ್ನು ಮೇಯುವುದಕ್ಕೆ ಬಿಡಬಾರದು ಎನ್ನುವ ಸರ್ಕಾರದ ಆದೇಶದ ವಿರುದ್ಧ ಸಾಗರದಲ್ಲಿ ರೈತ ಸಂಘ ವಿನೂತನ ಪ್ರತಿಭಟನೆ ನಡೆಸಿದೆ. ಸೋಮವಾರ ಬೆಳಗ್ಗೆ ನೂರಾರು ಹಸು ಎಮ್ಮೆಗಳೊಂದಿಗೆ ಪಟ್ಟಣಕ್ಕೆ ಆಗಮಿಸಿದ ರೈತರು ಇಲ್ಲಿನ ಚನ್ನಮ್ಮಾಜಿ ವೃತ್ತದ ಬಳಿ ಜಾನುವಾರುಗಳಿಗೆ ಅಲ್ಲಿಯೇ ಹುಲ್ಲು ತಿನ್ನುವುದಕ್ಕೆ ಹಾಕಿ ಅರಣ್ಯ ಸಚಿವರು ಆದೇಶ ಹಿಂಪಡೆದು ಮರು ಆದೇಶ ಹೊರಡಿಸಬೇಕು ಎಂದು ಆಗ್ರಹಿಸಿದರು. ಈ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ ಮಾತನಾಡಿ, ಜಾನುವಾರುಗಳನ್ನು ಕಾಡಿಗೆ ಬಿಡಬಾರದೆನ್ನುವ ಆದೇಶ ಹೊರಡಿಸಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನಂತರ ಅದು ಕರ್ನಾಟಕ ರಾಜ್ಯದ ಜಾನುವಾರುಗಳಿಗಲ್ಲ ಎನ್ನುವ ರೀತಿಯ ಹೇಳಿಕೆ ನೀಡಿದ್ದಾರೆ. ಆದರೆ ಅಧಿಕೃತ ಆದೇಶವೊಂದನ್ನು ಹೊರಡಿಸಿ ನಂತರ ನೀಡುವ ಪತ್ರಿಕಾ ಹೇಳಿಕೆಗೆ ಅಧಿಕಾರಿಗಳು ಬೆಲೆ ನೀಡುವುದಿಲ್ಲ. ಬದಲಾಗಿ ಜಾನುವಾರುಗಳನ್ನು ಅರಣ್ಯಕ್ಕೆ ಬಿಡಬಹುದು ಎನ್ನುವ ಆದೇಶ ಇದ್ದರೆ ಮಾತ್ರ ಹೇಳಿಕೆಗೆ ಅರ್ಥ ಬರಲಿದೆ. ಈ ರೀತಿಯ ಸ್ಪಷ್ಟ ಆದೇಶ ಮಾಡಬೇಕು, ಇಲ್ಲವಾದಲ್ಲಿ ಸಾವಿರಾರು ಜಾನುವಾರುಗಳ ಜೊತೆ ಬಂದು ಪಟ್ಟಣದಲ್ಲಿ ಪ್ರತಿಭಟಿಸುವುದು ಅನಿವಾರ್ಯ ಎಂಬ ಎಚ್ಚರಿಕೆ ನೀಡಿದರು. ಅಲ್ಲದೆ ರೈತರ ಮೇಲೆ ಭೂ ಒತ್ತುವರಿ ಹೆಸರಿನಲ್ಲಿ ಅರಣ್ಯ ಇಲಾಖೆ ನಡೆಸುತ್ತಿರುವ ದಬ್ಬಾಳಿಕೆ, ಬೆಳೆ ನಾಶ ಮಾಡುವುದು ಕೂಡ ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷ ರಮೇಶ್ ಕೆಳದಿ ಮಾತನಾಡಿ, ಸರ್ಕಾರದ ಅನೇಕ ಯೋಜನೆಗಳು ರೈತರ ವಿರುದ್ಧ ಇದೆ. ಇದು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಎನ್ನುವುದಕ್ಕಿಂತ ಎಲ್ಲ ಇಲಾಖೆಯಲ್ಲೂ ರೈತರು ತೊಂದರೆ ಅನುಭವಿಸುತ್ತಿದ್ದಾರೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಹಾಗೂ ಸ್ಥಳೀಯ ಶಾಸಕರಿಗೆ ಇಲಾಖೆ ಕುರಿತು ಗೊತ್ತಿಲ್ಲದ ಪರಿಣಾಮ ನಮ್ಮ ಪರವಾದ ಧ್ವನಿಯೂ ಇಲ್ಲ, ಪರಿಹಾರವೂ ಆಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಹೋರಾಟಗಾರರ ಪರವಾಗಿ ಮಾತನಾಡಿದ ಕೆಲ ರೈತರು, ಉಚಿತ ಯೋಜನೆ ನೀಡುವ ಸರ್ಕಾರ ಗೋವುಗಳಿಗೂ ಉಚಿತ ಹಿಂಡಿ, ಮೇವು ಒದಗಿಸಿಕೊಡಿ, ನಾವು ಅರಣ್ಯಕ್ಕೆ ಗೋವುಗಳನ್ನು ಬಿಡಲ್ಲ ಎಂದು ಹೇಳಿದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ, ಚಂದ್ರಶೇಖರ್ ಬಂದಗದ್ದೆ, ಕುಮಾರ್ ಗೌಡ್ರು, ಭದ್ರೆ, ಶಿವು, ಚಂದ್ರು ಸೇರಿದಂತೆ ಕೆಳದಿ, ಗೌತಮಪುರ ಭಾಗದ ಹಲವು ರೈತರು ಪಾಲ್ಗೊಂಡಿದ್ದರು. ಪ್ರತಿಭಟನೆಗೆ ಪ್ರಾಂತ್ಯ ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್, ವಕೀಲರಾದ ಸುದರ್ಶನ್ ಬೆಂಬಲ ಸೂಚಿಸಿ ಪಾಲ್ಗೊಂಡಿದ್ದರು. ಒಂದು ಆದೇಶ ಇತ್ತು, ಅವೈಜ್ಞಾನಿಕವಾದಂಥ ಆದೇಶ. ಕಾಡಿನೊಳಗೆ, ಕಾಡು ಪ್ರದೇಶದೊಳಗೆ ರೈತರ ಸಾಕು ಪ್ರಾಣಿಗಳನ್ನ ಮೇಯಲಿಕ್ಕೆ ನಿರ್ಬಂಧ ಹೇರಿ ಆದೇಶ ಹೊರಡಿಸಿದ್ರು. ಆ ವಿಚಾರವನ್ನು ಮತ್ತೆ ಅರಣ್ಯ ಇಲಾಖೆ ರೈತರ ಮೇಲೆ ನಿರಂತರವಾಗಿ ಒಂದಿಲ್ಲ ಒಂದು ನಿರ್ಬಂಧವನ್ನು ಹೇರಿ ಕಿರುಕುಳ ಕೊಡ್ತಕ್ಕಂಥದ್ದು, ಶೋಷಣೆ ಮಾಡ್ತಕ್ಕಂಥದ್ದನ್ನು ವಿರೋಧಿಸಿ ಇವತ್ತು ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಈ ಹೋರಾಟದಲ್ಲಿ ನೂರಾರು ಜಾನುವಾರುಗಳು ಇವತ್ತು ಹಳ್ಳಿಯಿಂದ ನಗರ ಪ್ರದೇಶಕ್ಕೆ ಬಂದಿದ್ವಿ, ಸಾಗರ ಪಟ್ಟಣ ಪ್ರದೇಶಕ್ಕೆ. ನಾವು ನಮ್ಮ ಜಾನುವಾರುಗಳು ಎಲ್ಲಿ ಮೇಯಿಸಬೇಕು ಅನ್ನೋದು ದಿಕ್ಕು ಕಾಣದೆ ನಮಗೆ ಆ ವಿಚಾರದಲ್ಲಿ ಗೊಂದಲ ಶುರುವಾಗಿದೆ. ನಾವು ಎಲ್ಲಿ ಮೇಯಿಸಬೇಕು ಅಂತೇಳಿ ಇವತ್ತು ಏನೋ ಒಂದು ನೀವು ಆದೇಶವನ್ನು ಹೊರಡಿಸಿದ್ದೀರಿ. ಜಾನುವಾರುಗಳು ಮೇವಿನ ಕೊರತೆಯಿಂದ ಇನ್ನು ಒಂದು ವರ್ಷದಲ್ಲಿ ಲಕ್ಷಾಂತರ ಜಾನುವಾರುಗಳು ಸಾವಿಗೀಡಾಗ್ತವೆ. ಈಗಾಗಲೇ ಕಾಡಿನ ಅಥವಾ ಗೋಮಾಳ ಎಲ್ಲ ಕೂಡ ಸರ್ಕಾರ ಇವತ್ತು MPMಗೆ ಏನು ಲೀಸ್ಗೆ ಕೊಟ್ಟಿದೆ. ಅನೇಕ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಯಾವುದೇ ಗಿಡಗಳು ಇಲ್ಲ ಮತ್ತು ಕಾಡು ಇಲ್ಲ. ಅಂಥದ್ದನ್ನೆಲ್ಲ ಸರ್ಕಾರ ಲೀಸು ಅಂಥವನ್ನು ರದ್ದುಪಡಿಸಿ ವಶಪಡಿಸ್ಕೊಂಡು ನೈಸರ್ಗಿಕ ಅರಣ್ಯ ಬೆಳೆಸೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಮತ್ತು ಇತ್ತೀಚೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳ, ನೌಕರರು ನಮ್ಮ ರೈತರ ಬೆಳೆ ನಾಶ ಮಾಡ್ತಕ್ಕಂಥದ್ದು, 3 ಎಕರೆ ವರೆಗಿನ ಅರಣ್ಯ ಭೂಮಿಯನ್ನು ತೆರವು ಮಾಡಲ್ಲ ಅಂತ ಹೇಳಿ 3 ಗುಂಟೆ 2 ಗುಂಟೆ ಬೆಳೆಯನ್ನು ಇವತ್ತು ತೆರವು ಮಾಡೋ ನೆಪದಲ್ಲಿ ನಾಶ ಮಾಡ್ತಕ್ಕಂಥ ಬೆಳೆ ನಾಶಕ್ಕೆ ಕೈ ಹಾಕಿದ್ದಾರೆ. ನಮ್ಮ ಅನೇಕ ರೈತರ ಮೇಲೆ ಇವತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳಿಂದ ಮಾರಣಾಂತಿಕ ಹಲ್ಲೆಗಳಾಗಿದೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಸರ್ಕಾರವನ್ನು ಎಚ್ಚರಿಸೋ ದಿಕ್ಕಿನಲ್ಲಿ ನಾವು ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ. ಈಶ್ವರ್ ಖಂಡ್ರೆ ಅವರೇ ತಾಳ್ಮೆ ತಗೊಳ್ಳಿ. ಇವತ್ತು ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ನಾವು ಮನವಿ ಮುಖಾಂತರ ನಮ್ಮ ಒತ್ತಾಯವನ್ನು ಮಾಡ್ತೇವೆ. ಈ ಎಲ್ಲ ಆದೇಶವನ್ನು ರದ್ದುಪಡಿಸಬೇಕು. ಈ ರೈತ ಸಂಘಟನೆಗಳು ಹೇಳ್ತಕ್ಕಂಥದ್ದು ರೈತರ ಎಲ್ಲ ಸಾಕು ಪ್ರಾಣಿಗಳಿಗೂ ಕೂಡ ಮೇಯಲಿಕ್ಕೆ ಅವಕಾಶ ಆಗಬೇಕು. ಈ ರೀತಿಯ ನಿರ್ಬಂಧಗಳು ನೀವು ಮೊನ್ನೆ ಆದೇಶಗಳನ್ನ ಏನು ಹೊರಡಿಸಿದ್ರಿ, ನಮ್ಮ ತಾಲೂಕಿನಲ್ಲಿ
ಈಗಾಗಲೇ ಕೆಲವು ಪ್ರದೇಶದಲ್ಲಿ ಅದು ಜಾರಿಯಲ್ಲಿತ್ತು. ಇವೆಲ್ಲವನ್ನೂ ಕೂಡ ನಾವು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಇವತ್ತು ಬಗೆಹರಿಸ್ಕೊಂಡೇ ಹೋಗಬೇಕು ಅನ್ನೋ ನಿಟ್ಟಲ್ಲಿ ಬಂದಿದ್ದೀವಿ. ನಮ್ಮ ಮರು ಹೇಳಿಕೆಯ ಪತ್ರಿಕಾ ಹೇಳಿಕೆಯ ವಿಚಾರವನ್ನು ನಮಗೆ ತಿಳಿದು, ಆದರೆ ನೀವು ಈ ಕೂಡಲೇ ಆದೇಶವನ್ನು ಮಾಡಬೇಕು ಅನ್ನೋ ಒತ್ತಾಯವನ್ನು ನಾವು ಮಾಡ್ತೇವೆ. ಯಾಕಂದರೆ ಪತ್ರಿಕಾ ಹೇಳಿಕೆ ನೋಡಿ ಕೆಲಸ ಮಾಡೋಕ್ಕಿಂತ ನಿಮ್ಮ ಆದೇಶ ನೋಡಿ ಜಾಸ್ತಿ ಕೆಲಸ ಮಾಡ್ತಾರೆ ನಿಮ್ಮ ಅಧಿಕಾರಿಗಳು. ಹಾಗಾಗಿ ಈ ವಿಚಾರದಲ್ಲಿ ಯಾವುದೇ ಹೋರಾಟಕ್ಕೂ ಕರ್ನಾಟಕ ರಾಜ್ಯ ರೈತ ಸಂಘ ಮುಂದಾಗ್ತದೆ. ನಂತರ ದಿನಗಳಲ್ಲಿ ಸಾವಿರಾರು ಜಾನುವಾರುಗಳನ್ನ ನಗರ ಪ್ರದೇಶಕ್ಕೆ ಹೊಡ್ಕೊಬಂದು ಈ ವಿಚಾರದಲ್ಲಿ ಹೋರಾಟ ಮಾಡೋರಿದ್ದೇವೆ. ಅದಕ್ಕೆ ಆಗಮಿಸಿದ್ರು. ಇದು ನಮಗೆ ಸಂತೋಷಕರವಾದಂಥ ವಿಚಾರ. ಯಾಕಂದ್ರೆ ಸಾಗರದಲ್ಲಿ 10,000 20,000 ಜನ ಇವತ್ತು ದುಡ್ಡು ಪಡ್ಕೊಂಡು ಚಳುವಳಿ ಮಾಡೋದು ಸುಲಭ. ಆದರೆ ಪ್ರಾಣಿಗಳನ್ನ ಜಾನುವಾರುಗಳನ್ನ ಇವತ್ತು ಸಾಗರದ ಪಟ್ಟಣಕ್ಕೆ ಕರೆತಂದು ಹೋರಾಟ ಮಾಡುವಂತ ವಿಶಿಷ್ಟವಾದಂತ ಒಂದು ಹೋರಾಟಕ್ಕೆ ಇವತ್ತು ನಾವು ಕೈ ಹಾಕಿದ್ದೀವಿ. ಈ ಹೋರಾಟದ ಉದ್ದೇಶ ಏನಪ್ಪಾ ಅಂದ್ರೆ, ಮಾನ್ಯ ಈಶ್ವರ ಖಂಡ್ರೆ, ಈ ಕರ್ನಾಟಕದ ರಾಜ್ಯದ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಇತ್ತೀಚೆಗೆ ಒಂದು ಆದೇಶವನ್ನ ಹೊರಡಿಸಿದ್ರು. ಈ ರಾಜ್ಯದ ಈ ನಾಡಿನ ಸಾಕು ಪ್ರಾಣಿಗಳು ಮತ್ತು ಜಾನುವಾರುಗಳನ್ನ ಕಾಡಿನಲ್ಲಿ ಮೇಯಿಸುವ ನಿರ್ಬಂಧದ ಕುರಿತು ಆ ಒಂದು ಹೇಳಿಕೆ ಮತ್ತು ಅದನ್ನು ವಾಪಸ್ ತಗೋಬೇಕು ಮತ್ತು ಮೌಖಿಕವಾಗಿ ಅಲ್ಲದೆ ಆದೇಶ ಪತ್ರದ ಸಮೇತ ನಿಮ್ಮ ಎಲ್ಲ ಕರ್ನಾಟಕದ ಅರಣ್ಯ ಸಚಿವ ಅರಣ್ಯ ಆಫೀಸ್ಗೆ ನೀವು ತಲುಪಬೇಕು. ಇವತ್ತು ಜಾನುವಾರದ ವಿಚಾರ ಹೊಂದಿರಬಹುದು. ಮತ್ತೆ ಹಲವು ರೀತಿಯ ನಮ್ಮ ಏನು ರೆವಿನ್ಯೂ ಲ್ಯಾಂಡ್ ಅಲ್ಲಿ ಮಂಜೂರಾದ ಭೂಮಿಗಳನ್ನ ಇವತ್ತು ಫಾರೆಸ್ಟ್ ವೆಟರ್ನರಿ ಕಳಿಸಿ ಇವತ್ತು ಶೋಷಣೆ ಮಾಡುವಂತ ಪ್ರಕ್ರಿಯೆ ಇವತ್ತು ನಾಡಿನಲ್ಲಿ ನಡೀತಾ ಇದೆ. ಇಲ್ಲಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ನನ್ನ ಹತ್ರ ಅರ್ಥನೇ ಆಗಲ್ಲ. ಕಂದಾಯ ಇಲಾಖೆಯ ಬಗ್ಗೆ ಈ ಸಚಿವ ಮಧು ಬಂಗಾರಪ್ಪನವರಾಗಿರ್ಬೋದು, ಗೋಪಾಲಕೃಷ್ಣ ಅವರಿಗೆ ಏನು ಗೊತ್ತಿಲ್ಲ. ಅವರಿಗೆ ಏನು ಉಚಿತ ಭಾಗ್ಯಗಳನ್ನು ನೀವು ಸರ್ಕಾರದಿಂದ ನೀಡ್ತಾ ಇದ್ದೀರೋ ಹಾಗೆ ನಮ್ಮ ಜಾನುವಾರುಗಳಿಗೆ ಮನೆಗೆ ಹುಲ್ಲು ಹಾಗೂ ಹಿಂಡಿಗಳನ್ನು ಕೊಟ್ಬಿಡಿ ಸಚಿವರೇ. ನಾವು ನಿಮ್ಮ ಕಾಡಿಗೆ ಯಾವುದೇ ಕಾರಣಕ್ಕೂ ಬರಲ್ಲ. ನಿಮ್ಮ ಕಾಡನ್ನು ನಮ್ಮ ಜಾನುವಾರುಗಳು ನಾಶ ಮಾಡಲ್ಲ ಅಂತ ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ. ಖ್ಯಾತಿಯ ಹಿಂದೆ ಬೀಳದೆ, ಹಣದ ಉದ್ದೇಶ ಹೊಂದದೆ, ಪರಂಪರೆಯನ್ನು ಉಳಿಸುವ ಉದ್ದೇಶ ಮಾತ್ರದಿಂದಲೇ ನಿರಂತರ ಕಲೆಯ ಆರಾಧನೆ ಮಾಡಿಕೊಂಡು ಬರುತ್ತಿರುವ ವಂಶವಾಹಿನಿಯ ಈ ಕಾರ್ಯ ಒಂದು ದೊಡ್ಡ ತಪಸ್ಸು ಎಂದು ಸಾಹಿತಿ ಜಯಪ್ರಕಾಶ್ ಮಾನ್ಕುಳಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಶ್ರೀ ರಾಜರಾಜೇಶ್ವರಿ ಕೃಪಾಪೋಷಿತ ವಂಶವಾಹಿನಿ ಯಕ್ಷಮೇಳ ಗುಂಡುಮನೆಯವರು ಶ್ರೀನಗರದ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಭಾನುವಾರ ಸಂಜೆ ಏರ್ಪಡಿಸಿದ ವಿಜಯ ಶೀರ್ಷಿಕೆಯ ಸರಣಿ ತಾಳಮದ್ದಲೆಯ 3ನೇ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ಪರಂಪರೆ ಉಳಿಸುವುದು ನಿಜವಾಗಿಯೂ ಶ್ರೇಷ್ಠವಾದ ಕಾರ್ಯ. ತಮ್ಮ ವೈಯಕ್ತಿಕ ಜೀವನ ಮತ್ತು ವೃತ್ತಿಗಳ ಜೊತೆ ಕಲೆಗಾಗಿ ಸಮಯ ಮೀಸಲಿಟ್ಟು ಅದನ್ನು ಬದ್ಧತೆಯಿಂದ ನಿರ್ವಹಿಸುತ್ತಿರುವುದು ಹಾಗೂ ಅದರಲ್ಲಿ ನಿರಂತರತೆ ಹೊಂದಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್, ನಿವೃತ್ತ ಬ್ಯಾಂಕ್ನ ಅಧಿಕಾರಿ GS ದಿವಾಕರ್, ರವೀಶ್ ಅಗ್ರಹಾರ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ವಂಶವಾಹಿನಿ ಗೌರವ ಕಾರ್ಯದರ್ಶಿ ಶ್ರೀಧರ ಹೆಗಡೆ ಗುಂಡುಮನೆ ಅಧ್ಯಕ್ಷತೆ ವಹಿಸಿದ್ದರು. ನಂತರ ರಮೇಶ್ ಹೆಗಡೆ ಗುಂಡುಮನೆ ರಚಿಸಿರುವ ಸಾತ್ವಿಕ ವಿಜಯ ಪ್ರಸಂಗದ ತಾಳಮದ್ದಲೆ ನಡೆಯಿತು. ಹಿಮ್ಮೇಳದಲ್ಲಿ ಸೂರ್ಯನಾರಾಯಣ, ಸುಜನ್, ಗಣೇಶ್ ಹೆಗಡೆ ಗುಂಡುಮನೆ, ಶರತ್ ಜಾನ್ಕೈ, ನಾಗಭೂಷಣ್ ಕೈಲ್ಸರ ಹಾಗೂ ಮುಮ್ಮೇಳದಲ್ಲಿ ಅರುಣ್ ಬೆಂಕಟವಳ್ಳಿ, ರವಿಶಂಕರ್ ಭಟ್, ಅಶೋಕ್ ಕುಮಾರ್ ಹೆಗಡೆ, ರಮೇಶ್ ಹೆಗಡೆ ಪಾತ್ರ ನಿರ್ವಹಿಸಿದ್ದರು. ಆಸಕ್ತಿ ಅಷ್ಟೇ. ನಾನೇನು ತುಂಬ ನಮ್ಮ ಮನೆಯಲ್ಲಿ ಹತ್ರ ಇರೋದ್ರಿಂದ ಮತ್ತು ತುಂಬ ನಾನು ಈ ಕಾರ್ಯಕ್ರಮಗಳಿಗೆ ಬರ್ತಾ ಇರ್ತೇನೆ. ನನಗೆ ಭಾಳ ಸಂತೋಷ ಆಗಿರೋದು, ಇಂಥ ಒಂದು ಸಣ್ಣ ಕಾರ್ಯಕ್ರಮ ಜನ ಇರಲಿ ಇಲ್ಲದೆ ಹೋಗಲಿ, ಈ ಒಂದು ಪುರಾತನ ಈ ಒಂದು ಪದ್ಧತಿಯನ್ನು ತುಂಬ ಉತ್ಸಾಹದಿಂದ ನಡೆಸ್ಕೊಂಡು ನಿರಂತರವಾಗಿ ಯಾವ ಬೇಸರವೂ ಇಲ್ಲದೆ ನಡೆಸ್ಕೊಂಡು ಬಂದಿರೋದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ಪರಂಪರೆಯನ್ನು ಇರಿಸ್ಕೊಳ್ಳೋದು ಭಾಳ ಕಷ್ಟ. ಒಮ್ಮೊಮ್ಮೆ ಯೋಚನೆ ಮಾಡೋದು, ಇವರಿಗೆ ಇದರಲ್ಲಿ ಏನು ಪ್ರಯೋಜನ ಇದೆ ಅಂತೇಳಿ. ಖ್ಯಾತಿ ಇಲ್ಲ, ಹಣ ಇಲ್ಲ, ಯಾರು ಪತ್ರಿಕೆಯೂ ಬರೆಯೋದಿಲ್ಲ ಇದ್ರ ಬಗ್ಗೆ, ಇಂಥ ಪದ್ಧತಿಗಳ ಬಗ್ಗೆ ನಡೆಸ್ಕೊಳ್ಳೋದು. ಬಟ್ ಎಲ್ಲವನ್ನೂ ಬಿಟ್ಟು ಈ ಸಮಯವನ್ನು ಪ್ರತಿ 15 ದಿವಸಕ್ಕೊಮ್ಮೆ 21 ದಿವಸಕ್ಕೊಮ್ಮೆ ಮಾಡ್ತಾ ಇರೋದಿಲ್ಲ. ಇದಕ್ಕೂ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಕೃತಜ್ಞತೆ. ಮುಂದೆ ಗುರಿಯು ಹಿಂದೆ ಗುರುವು ಇದುವೇ ಜನ್ಮವು, ಕೊಂದೆ ಕೊಲ್ಲುವ ತಿಂದೆ ಹಸುವ ಅದುವೇ ಕರ್ಮವು. ಕೊಂದೆ ಕರುವ ತಿಂದೆ ಹಸುವ ಅದುವೇ ಕರ್ಮವು. ಆ
ನಮ್ಮಲ್ಲಿ ರಸಗೊಬ್ಬರದ ಕೊರತೆ ಇಲ್ಲ. ಆ ಕುರಿತು ರೈತರಲ್ಲಿ ಯಾವುದೇ ಗೊಂದಲ ಬೇಡ ಎಂದು ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು. ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಿದ ಮಳೆ ಹಾನಿ ಕುರಿತು ಇಲಾಖಾ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಅಡಿಕೆ ಕೊಳೆಗ ರೋಗಕ್ಕೂ ಪರಿಹಾರ ಒದಗಿಸಲು ಸರ್ಕಾರದ ಜೊತೆ ಮಾತುಕತೆ ನಡೆಸುವುದಾಗಿ ತಿಳಿಸಿದ ಅವರು, ಅಧಿಕಾರಿಗಳು ಎಲ್ಲ ಇಲಾಖೆಯ ನಷ್ಟದ ಅಂದಾಜು ತಯಾರಿಸಿದ್ದು ಶೀಘ್ರದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುತ್ತದೆ. ಅಲ್ಲದೆ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ವರದಿ ತಯಾರಿಸುವಾಗ ರೈತರಿಗೆ ಅನ್ಯಾಯವಾಗದಂತೆ ಜವಾಬ್ದಾರಿ ವಹಿಸಬೇಕು ಎಂದು ಸಲಹೆ ಕೂಡ ನೀಡಿದರು. ನೀವೆಲ್ಲರೂ ಏನೇನಿದ್ದೀರಿ ಎಲ್ಲ ಒಂದ್ಸರಿ ನೋಡ್ಬಿಟ್ಟು ತಕ್ಷಣ ಅದನ್ನ ರೆಡಿ ಮಾಡಬೇಕು. ಮಕ್ಕಳಿಗೆ ತೊಂದರೆ ಆಗೋದು ಬೇಡ. ಈ ಶೌಚಾಲಯ ಆದರೆ ಸ್ವಲ್ಪ ಒಂದೆರಡು ಸಲ ಇದಾದ್ರೂ ನಡೀತದೆ. ಶಾಲೆಗಳು ಬಹಳ ಪ್ರಮುಖ ಆಗಿದೆ. ಶಾಲೆ ಬಿದ್ದೋಗಿದೆ ಎಷ್ಟಾಗಿದೆ ಅಂತ ಅದ್ರ ರಿಪೋರ್ಟ್ ಕರೆಕ್ಟಾಗಿ ಕೊಟ್ಟಿದ್ದರು. ಇದೇನಾ ಈ ಸರಿ ಫ್ಲಡ್ ಅಲ್ಲಿ ಹೋದ ಸರಿ ಫ್ಲಡ್ ಅಲ್ಲಿ ಕಮ್ಮಿ ಇರುವುದು ಪೋಸ್ಟ್ ನೋಡಿದ್ರಿಂದ ಹೆಚ್ಚುವರಿ ಕಮ್ಮಿ ಬಂದಿದೆ. ತೀರ್ಥಹಳ್ಳಿಯಲ್ಲಿ ಫ್ಲಡ್ ಅಲ್ಲಿ 40 ಕೋಟಿ ರೂಪಾಯಿ ದುಡ್ಡು ಬಂದಿದೆ. ತೀರ್ಥಹಳ್ಳಿ ಕ್ಷೇತ್ರಕ್ಕೆ, ನಮ್ಮ ಕ್ಷೇತ್ರಕ್ಕೆ ಕಮ್ಮಿ ಬಂದಿದೆ ಅಂದ್ರೆ ನೀವು ಕೊಟ್ಟಿರೋ ಮಾಹಿತಿ ಕಮ್ಮಿ ಇದಿದೆ. ನೀವು ರಸ್ತೆ ಹಾಳಾಗಿದ್ದು ಸರಿಯಾಗಿ ಕೊಟ್ಟಿಲ್ಲ, ಕೊಚ್ಕೊಂಡು ಹೋಗಿ ಸರಿಯಾಗಿ ಕೊಟ್ಟಿಲ್ಲ. ರೋಡ್ ಎಷ್ಟು ಹಾಳಾಗಿರುತ್ತೆ ನೀವು ನೋಡ್ಬೇಕು. ಜಡ್ಪಿ ರಸ್ತೆ ಎಷ್ಟು ಹಾಳಾಗಿದೆ ಅಲ್ಲಿ ಕಡೆ ನೋಡ್ಬೇಕು, ರಿಪೋರ್ಟ್ ಕೊಡ್ಬೇಕು. ಯಾವುದು ಕೊಡಲ್ಲ. MI ಅವ್ರು ಏನು ಹಾಳಾಗಿದೆ ಅದ್ರದ್ದು ಅವ್ರು ರಿಪೋರ್ಟ್ ಕೊಡ್ಬೇಕು. MI ಇದು ಮಾತ್ರ ಕರೆಕ್ಟ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಅವ್ರದ್ದೆಲ್ಲ ಇವತ್ತು ರಿಪೋರ್ಟ್ ಆಗಿ ಬಂದಿದೆ. ಬಾಕಿ ಅವ್ರದ್ದೆಲ್ಲ ಕಮ್ಮಿ ಬಂದಿದೆ. ಒಬ್ಬರೇ ಹೇಳ್ರಪ್ಪ, ಒಬ್ಬರದ್ದೇ ರಾಜ್ಯ ಸುದ್ದಿ ಇದೆ.